ತುಮಕೂರು ಕಮಲಪಾಳ್ಯದಲ್ಲಿ ಬಿಜೆಪಿ ಬಂಡಾಯದ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಅಸಮಾಧಾನಿತರ ಮನವೊಲಿಕೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ. ತುಮಕೂರು ಟಿಕೆಟ್ ಸೋಮಣ್ಣ ಪಾಲಾಗಿದ್ದಕ್ಕೆ ಮಾಧುಸ್ವಾಮಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸ್ವತಃ ಯಡಿಯೂರಪ್ಪನವರ ಮೇಲೇನೆ ನೇರವಾಗಿ ಆರೋಪ ಮಾಡಿದ್ರು. ಈಗ ಅವರ ಮನವೊಲಿಕೆಗೆ ಸ್ವತಃ ಬಿಎಸ್ ಯಡಿಯೂರಪ್ಪ ಆಗಮಿಸಿದ್ದಾರೆ. ಮಸಾಲೆ ಜಯರಾಮ್ ತೋಟದ ಮನೆಯಲ್ಲಿ ಸಂಧಾನ ಮಾತುಕತೆ ನಡೀತಾ ಇದೆ. ತುರುವೇಕೆರೆ ಹೊರವಲಯದಲ್ಲಿರುವ ತೋಟದ ಮನೆ. ನಿನ್ನೆ ಬಿಎಸ್ವೈ ಮಾಧುಸ್ವಾಮಿ ಅವರಿಗೆ ಕಾಲ್ ಮಾಡಿದ್ರು, ಆದ್ರೆ ಆ ಕಾಲ್ ಅನ್ನ ರಿಸೀವ್ ಮಾಡಿರಲಿಲ್ಲ ಮಾಧುಸ್ವಾಮಿ. ಬಿಎಸ್ವೈ ವಿರುದ್ಧವೇ ಅಸಮಾಧಾನವನ್ನ ಹೊರಹಾಕಿದ್ರು ಮಾಧುಸ್ವಾಮಿ. ಮಾಧ್ಯಮದ ಮುಂದೆ ಯಾಕೆ ಅಸಮಾಧಾನ ಅನ್ನೋದನ್ನು ಕೂಡ ಹೇಳಿದ್ರು. ಟಿಕೆಟ್ ಕೊಡಿಸೋದಾಗಿ ಬಿಎಸ್ವೈ ಅವರೇ ಹೇಳಿದ್ರು. ಈಗ ಆ ಮಾತನ್ನ ಹೇಳಿ ಮೋಸ ಮಾಡಿದ್ದಾರೆ. ಅವರೇ ಮಾತನಾಡ್ಬೋದಿತ್ತು, ಅವರೇ ಕರೆದು ಈ ಬಾರಿ ನಿಂಗೆ ಟಿಕೆಟ್ ಸಿಗ್ತಾ ಇಲ್ಲ, ಕೆಲವೊಂದಿಷ್ಟು ಕಾರಣಗಳಿದೆ ಅಂತ ಹೇಳ್ಬೋದಿತ್ತು. ನಾವು ಕೇಳ್ತಾ ಇದ್ವಿ ಅವ್ರ ಮಾತನ್ನ. ಆದ್ರೆ ಯಾವುದೇ ಮಾತುಕತೆ ಇಲ್ಲ. ಅಂತಹ ತಪ್ಪು ನಾನೇನ್ ಮಾಡಿದ್ದೆ ಅಂತ ಪ್ರಶ್ನೆ ಮಾಡಿದ್ರು. ಈಗ ಕಳೆದ 20 ನಿಮಿಷದಿಂದ ಮಾಧುಸ್ವಾಮಿ ಜೊತೆ ಬಿಎಸ್ವೈ ಗೌಪ್ಯ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಭೈರತಿ, ಬಸವರಾಜು, ಗೋಪಾಲಯ್ಯ, ಮಸಾಲೆ ಜಯರಾಮ್ ಯಡಿಯೂರಪ್ಪನವರಿಗೆ ಸಾಥ್ ಕೊಟ್ಟಿದ್ದಾರೆ. ಅಸಮಾಧಾನಿತರ ಮನವೊಲಿಕೆಗೆ ಬಿಎಸ್ವೈ ಎಂಟ್ರಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಮಾಧುಸ್ವಾಮಿ ಅವರ ಮನವೊಲಿಕೆಗೆ ಈಗ ಸ್ವತಃ ಬಿಎಸ್ವೈ ಅವರು ಬಂದಿರುವಂತದ್ದು. ಎಷ್ಟೊತ್ತಿಂದ ಮಾತುಕತೆ ನಡೀತಾ ಇದೆ, ಯಾರೆಲ್ಲ ಇದ್ದಾರೆ, ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ? ವೀಣಾ, ಏನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಏನ್ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಅವರಿಗೆ ಸಾಕಷ್ಟು ತಲೆನೋವಾಗಿದ್ದ ಮತ್ತೆ ಅಡ್ಡಿಗಾಲಾಗಿದ್ದಂಥದ್ದು ಮಾಧುಸ್ವಾಮಿ ಅವರು. ಅದರಲ್ಲೂ ವಿಶೇಷವಾಗಿ ಮಾಧುಸ್ವಾಮಿ ಅವರು ಸ್ಪಷ್ಟಪಡಿಸಿದ್ರು, ನನಗೆ ಪಾರ್ಟಿ ಮೇಲಾಗ್ಲಿ ಮತ್ತೆ ಸೋಮಣ್ಣ ಅವ್ರ ಮೇಲಾಗ್ಲಿ ಯಾವುದೇ ರೀತಿಯಾದಂತ ಬೇಸರ ಇಲ್ಲ. ನನಗಿರುವಂತದ್ದು ಬೇಸರ ಇರುವಂತದ್ದು ಬಿಎಸ್ವೈ ಅವ್ರ ಮೇಲೆ ಮಾತ್ರ, ಯಡಿಯೂರಪ್ಪ ಅವ್ರ ಮೇಲೆ ಮಾತ್ರ ನನಗೆ ಸಾಕಷ್ಟು ಬೇಸರ ಇದೆ. ಯಾಕೆ ಅಂತಂದ್ರೆ, ನಾನು ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯೇ ಆಗಿರ್ಲಿಲ್ಲ. ನನ್ನನ್ನ ನಿಂತ್ಕೊಳ್ಳಿಕ್ಕೆ ಹೇಳಿದ್ದೆ ಯಡಿಯೂರಪ್ಪನವರು. ಹಾಗಾಗಿ ನನ್ನನ್ನು ನಿಂತ್ಕೊಳ್ಳಿಕ್ಕೆ ಹೇಳಿದ್ರು. ಆನಂತರ ಟಿಕೆಟ್ ವಿಚಾರದಲ್ಲೂ ಕೂಡ ಹೋಗಿ ನಾನು ಮತ್ತೆ ಅವ್ರನ್ನ ಕೇಳಿದ್ದೆ. ಇಲ್ಲ, ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳುವಂತ ಸಂದರ್ಭದಲ್ಲೂ ಯಡಿಯೂರಪ್ಪ ಸಾಕಷ್ಟು ದೃಢವಾಗಿ ಒಂದು ಭರವಸೆ ಕೊಟ್ಟಿದ್ರು. ಇಲ್ಲ, ನೀನು ಎಲ್ಲೂ ಹೋಗ್ಬೇಡ, ನಾನೇ ನಿನಗೆ ಟಿಕೆಟ್ ಕೊಡ್ತೀನಿ, ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನೀನೇ ಆಗಿರ್ತೀಯ, ಹೋಗಿ ಕೆಲಸವನ್ನ ಮಾಡು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆನಂತರ ಮಾಧುಸ್ವಾಮಿ ಅವರು ಬಂದು ಏನು ಸಭೆಗಳನ್ನು ಮಾಡುವಂಥದ್ದು ಮತ್ತೆ ಸಭೆಗಳಲ್ಲಿ ಮಾತಾಡುವಂಥದ್ದು, ನಾನು ಕೂಡ ಆಕಾಂಕ್ಷಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಸೋಮಣ್ಣ ಅವ್ರಿಗೆ ಟಿಕೆಟ್ ಸಿಕ್ಕಾದ ಬಳಿಕ ಮಾಧುಸ್ವಾಮಿ ಅವರು ಸಾಕಷ್ಟು ಆಕ್ರೋಶನ ಹೊರಹಾಕಿದ್ರು. ಯಾಕೆಂತಂದ್ರೆ ನನ್ನ ಮನೇಲಿ ಸುಮ್ಮನೆ ಇದ್ದಂತವನ್ನ ನನ್ನ ಕರೆದು ಬೀದಿಗೆ ತಂದು ನಿಲ್ಲಿಸಿ ನನ್ನ ಮರ್ಯಾದೆಯನ್ನು ಹೋಗುವಂತ ಕೆಲಸವನ್ನ ಯಡಿಯೂರಪ್ಪ ಮಾಡಿದ್ರು. ಹಾಗಾಗಿ ಹಾಗಾಗಿ ನಾನು ವಿರೋಧವನ್ನ ಮಾಡ್ತೀನಿ. ಈಗಿರುವಂತ ಅಭ್ಯರ್ಥಿ ಹೊರಗಿನವರು ಅಭ್ಯರ್ಥಿ, ಈಗ ಸ್ಥಳೀಯ ಅಭ್ಯರ್ಥಿ ಅಲ್ಲ ಸೋಮಣ್ಣ ಅನ್ನೋ ಒಂದು ಟ್ರಂಪ್ ಕಾರ್ಡ್ ಅನ್ನ ಕೂಡ ಇವರು ಪ್ಲೇ ಮಾಡಿದ್ರು ಮಾಧುಸ್ವಾಮಿ ಅವರು. ಇದೆಲ್ಲದರ ನಡುವೆಯೂ ಕೂಡ ಸ್ಥಳೀಯವಾಗಿ ಇದ್ದಂತಹ ಏನು ಆರ್ ಅಶೋಕ್ ಅವರು, ವಿಪಕ್ಷ ನಾಯಕರು ಅವರು ಕೂಡ ಸೇರಿದಂತೆ ಗೋಪಾಲಯ್ಯ ಎಲ್ಲರೂ ಕೂಡ ಬಂದು ಒಂದು ಸುತ್ತಿನ ಮಾತುಕತೆ ಆಡುವಂತ ಪ್ರಯತ್ನವನ್ನ ಕಳೆದ 4 ದಿನಗಳ ಹಿಂದಷ್ಟೇ ನಡೆದಿತ್ತು. ಆದ್ರೆ ಅವರ ಒಂದು ಯಾವ ಮಾತಿಗೂ ಕೂಡ ಮಾಧುಸ್ವಾಮಿ ಅವರು ಜಿಗಿರ್ಲಿಲ್ಲ. ಸ್ಥಳೀಯವಾದಂತಹ ಯಾರ ನಾಯಕರ ಮಾತಿಗೂ ಕೂಡ ಮಾಧುಸ್ವಾಮಿ ಅವರು ಜಿಗಿರ್ಲಿಲ್ಲ. ಮಾಧುಸ್ವಾಮಿ ಹೇಳಿದ್ದು ಒಂದೇ, ಇದೆಲ್ಲದರಿಂದಲೂ ಕೂಡ ನನಗೆ ಯಡಿಯೂರಪ್ಪನವರೇ ಉತ್ತರ ಕೊಡ್ಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ಬಿಎಸ್ವೈ ಅವರ ಎಂಟ್ರಿ ಆಗಿದೆ. ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ಮಹಾಂತೇಶ್ ತಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.